ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಸಿಂಪಲ್ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಅಂದರೆ ಬ್ಯಾಡ್ ಕಮೆಂಟ್ ಆಗ್ತಾರಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರ ಬಗ್ಗೆನೂ ಕೂಡ ಅಷ್ಟೇ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಮತ್ತು ಬ್ಯಾಡಾಗಿ ಥಿಂಕ್ ಮಾಡಬೇಡಿ. ಒಂದು ಶಾರ್ಟ್ಸಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾರೆ, ಏನೋ ಹೇಳ್ತಾ ಇದ್ದಾರೆ, ಏನೋ ಮಾಡ್ತಿದ್ದಾರೆ ಅಂದರೆ ಕೆಟ್ಟದಾಗಿ ಯಾರಿಗೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನಮಗಂತಲ್ಲ, ಎಲ್ಲರಿಗೂ ಕೂಡ, ಎಲ್ಲ ಹೆಣ್ಮಕ್ಳಿಗೂ ಕೂಡ ಅವರು ಕೂಡ ನಿಮ್ಮ ತಾಯಿ ಅಕ್ಕ ತಂಗಿರಿದ್ದಂತೆ. ಅಂದರೆ ಒಂದು ಡ್ರೆಸ್ ಕೋಡ್ ಇರುತ್ತೆ ಅದಕ್ಕೆ ಅಲ್ವಾ. ಇವಾಗ ನೋಡಿ, ಫ್ಯಾಮಿಲಿಯವರು ಮಾಡ್ತಾ ಇರ್ತಾರೆ, ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ. ಎಲ್ಲರೂ ಅದೇ ಥರ ಅದೇ ಒಂದು ಇಂಟೆನ್ಷನಲ್ಲಿ ತಿಳ್ಕೊಬೇಡಿ. ಅದು ಅವ್ರ ಪರ್ಸ್ನಲ್ ಲೈಫು ಅಲ್ವಾ. ಅವರು ಒಂದು ವೇಳೆ ವಿಡಿಯೋದಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಏನೋ ಮಾತಾಡಿರ್ತಾರೆ, ಏನೋ ಹೇಳಿರ್ತಾರೆ, ಅದು ಅವರೊಂದು ಟ್ಯಾಲೆಂಟು. ನಿಮಗೆ ಗೊತ್ತಿದ್ದರೆ ನೀವು ಮಾಡಿ. ಅದು ಬಿಟ್ಟು ಇನ್ನೊಬ್ಬರಿಗೆ ನೀವು ತುಚ್ಛವಾಗಿ ಮಾತಾಡೋದು, ಕೇವಲವಾಗಿ ಮಾತಾಡೋದು, ಬ್ಯಾಡ್ ವರ್ಡ್ ಯೂಸ್ ಮಾಡೋದು, ಮತ್ತು ಅವರ ಟ್ಯಾಲೆಂಟ್ನ ಅವರು ತಿಳಿಸ್ತಿದ್ದಾರೆ. ಬಟ್ ನಾನು ಇವಾಗ ಶಾರ್ಟಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತೀನಿ, ಯಾಕಂದರೆ ಅದು ನನಗೆ ನೆನ್ನೆ ಮೊನ್ನೆ ಬಂದಂತಹ ಹಾಬಿ ಅಲ್ಲ. ನನಗೆ ಚಿಕ್ಕವಳಿಂದ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಯಾಕಂದರೆ ನಾನು ಚಿಕ್ಕ ಮಗು ಇದ್ದಾಗಿಂದ ಕೂಡ ನಾನು ರೋಡಲ್ಲೇ ಡ್ಯಾನ್ಸ್ ಆಡ್ಬಿಡ್ತಿದ್ದೆ. ಅದು ನಮ್ಮ ಅಪ್ಪ ಅಮ್ಮನ ಹೇಳ್ತಾರೆ, ಎಲ್ಲಿ ಮ್ಯೂಸಿಕ್ ಕೇಳುತ್ತೆ ಅಲ್ಲೇ ಡ್ಯಾನ್ಸ್ ಆಡೋದು, ಆ ರೀತಿ. ಆಮೇಲೆ ನಾನು ತುಂಬ ಸ್ಟೇಜ್ ಶೋಗಳೆಲ್ಲ ಕೊಟ್ಟಿದ್ದೀನಿ. ಚಿಕ್ಕವಳಿರುವಾಗಲೇ ಸ್ಟೇಜ್ ಶೋ ಕೊಟ್ಟಿದ್ದೀನಿ. ಮತ್ತು ನಮ್ಮ ಸ್ಕೂಲಲ್ಲಿ ಕೂಡ ಸ್ಟೇಜ್ ಶೋ ಕೊಟ್ಟಿದ್ದೀನಿ. ಅಲ್ಲೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿರುವಂತಹ ನನಗೆ ಪ್ರೈಸ್ ಎಲ್ಲ ಸಿಕ್ಕಿದೆ ಆ ಟೈಮಲ್ಲಿ. ಆದರೆ ಇವಾಗ ಸ್ವಲ್ಪ ಟಚ್ ಬಿಟ್ಟು ಹೋಗಿದೆ ನನಗೆ. ಆದರೂ ನಾನು ಇವಾಗ ಟ್ರೈ ಮಾಡ್ತಿದ್ದೀನಿ. ಯಾಕಂದರೆ ತುಂಬ ವರ್ಷ ಆಯ್ತಲ್ಲ, ನಮಗೊಂದು ಅಪರ್ಚುನಿಟಿ ಇರಲಿಲ್ಲ ಆವಾಗ. ಏನು ಬ್ಯುಸಿ ಶೆಡ್ಯೂಲು, ಲೈಫು, ಜೀವನ ಈ ರೀತಿ ಒಂಥರ ಬ್ಯುಸಿಯಾಗಿತ್ತು. ಆದ್ದರಿಂದ ಇವಾಗ ನಾನು ಅದೊಂದು ಡ್ಯಾನ್ಸ್ ಅನ್ನೋದೇ ಒಂಥರ ಖುಷಿ. ಮತ್ತು ಇನ್ನೊಂದು ಹೇಳ್ಬೇಕಾದ್ರೆ ತುಂಬ ಹೆಲ್ತಿ. ಡ್ಯಾನ್ಸ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ಯಾಕಂದರೆ ಹೆಲ್ತಿ ಹೇಗಂದರೆ ಫಿಸಿಕಲಿ ಮೆಂಟಲಿ ನಾವು ತುಂಬ ಸ್ಟ್ರಾಂಗ್ ಆಗಿರ್ತೀವಿ. ಡ್ಯಾನ್ಸ್ ಆಡೋದ್ರಿಂದ ಎಕ್ಸಸೈಸ್ ಆದಾಗೆ ಕೂಡ ನಮಗೆ ಆಗುತ್ತೆ. ಅದು ತುಂಬ ಒಳ್ಳೆಯದು. ಗೊತ್ತಿಲ್ಲದವರು ಕೂಡ ಸುಮ್ಮನೆ ಏನಾದರೂ ಒಂದು ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಆಡಿದ್ರು ಕೂಡ ಬಾಡಿ ವೆಯ್ಟ್ ಕೂಡ ತಡೆಯುತ್ತೆ, ಮತ್ತು ಫಿಸಿಕಲಿ ಮೆಂಟಲಿ ಅವ್ರು ಸ್ಟ್ರಾಂಗ್ ಆಗಿರ್ತಾರೆ. ಇದನ್ನು ಕೂಡ ಮಾಡೋದ್ರಿಂದ ತುಂಬ ಒಳ್ಳೆಯದು. ಅದೇ ರೀತಿ ನನಗಂತಲ್ಲ, ನಮ್ಮದು ನೋಡಿ, ನಾವೇನೇ ಡ್ಯಾನ್ಸ್ ಆಡಿದ್ರು ಅಲ್ಲಿ ಕೂಡ ನಾವು ಮೈ ತೋರಿಸಿ ಆ ರೀತಿ ಎಲ್ಲ ಡ್ಯಾನ್ಸ್ ಮಾಡಿರಲ್ಲ. ಮೈ ಮುಚ್ಕೊಂಡೇ ಇರುತ್ತೆ, ಡ್ರೆಸ್ ಕೋಡ್ ಚೆನ್ನಾಗಿರುತ್ತೆ ನಮ್ಮದು. ಯಾಕಂದರೆ ನಮ್ಮದು ಇಂಟೆನ್ಷನ್ ಇನ್ನೊಬ್ಬರನ್ನ ಮೆಚ್ಚೋಕ್ಕಲ್ಲ, ಇನ್ನೊಬ್ಬರ ಪ್ರೀತಿ ಗಳಿಸೋಕ್ಕೋಸ್ಕರ ಅಷ್ಟೇ ಮಾಡ್ತಾ ಇರೋದು ಹೊರತು ಬೇರೆ ಯಾವ ರೀತಿ ಯಾವ ಇಂಟೆನ್ಷನು ನಮ್ಮ ಮೈಂಡಲ್ಲಿ ಇರಲ್ಲ. ನೀವು ಅದನ್ನೆಲ್ಲ ತಪ್ಪಾಗಿ ಥಿಂಕ್ ಮಾಡಿ ಅಥವಾ ತಪ್ಪಾಗಿ ಯೋಚನೆ ಮಾಡಿ ಅದನ್ನೆಲ್ಲ ಕಮೆಂಟ್ ಕೆಟ್ಟದಾಗಿ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರದ್ದೇ ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ, ಅವ್ರದ್ದೇ ಒಂದು ಫ್ಯಾಮಿಲಿ ಇರುತ್ತೆ, ಅವ್ರಿಗೆ ಒಂದು ರೆಸ್ಪೆಕ್ಟ್ ಇರುತ್ತೆ ಅಲ್ವಾ. ಅದನ್ನು ಅವ್ರು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಒಂದು ಮಿತಿ ಮೀರಿ ನೀವು ಕಮೆಂಟ್ ಹಾಕಿದ್ರು ಕೂಡ ಅದೆಲ್ಲ ತಲೆನೂ ಕೆಡಿಸ್ಕೊಳ್ಳೋದು. ಯಾಕಂದರೆ ನಮ್ಮ ಫ್ಯಾಮಿಲಿ ನಮ್ಮ ಮೇಲೆ ನಂಬಿಕೆ ಇದೆ. ಫಸ್ಟ್ ಆಫ್ ಆಲ್ ಒಂದು ಹೆಣ್ಣು ಬಗ್ಗೆ ಮಾತಾಡುವಾಗ ಅವರ ಬಗ್ಗೆ ಗೊತ್ತಿರಬೇಕು. ಗೊತ್ತಿಲ್ಲದೆ ಏನನ್ನೂ ಕತೆ ಕಟ್ಟಕ್ಕೆ ಹೋಗಬಾರ್ದು ಅಲ್ವಾ. ಅವ್ರದ್ದೇ ಒಂದು ರೆಪ್ಯುಟೇಷನ್ ಇರುತ್ತೆ, ಅವ್ರಿಗೆ ಒಂದು ರೆಸ್ಪೆಕ್ಟ್ ಇರುತ್ತೆ, ಅವ್ರಿಗೆ ಒಂದು ಮರ್ಯಾದೆ ಇರುತ್ತೆ ಅಲ್ವಾ. ಅದರಿಂದ ಅವ್ರ ಬಗ್ಗೆ ಒಂದು ನೀವು ಮಾತಾಡುವಾಗ ಕೀಳಾಗಿ ಮಾತಾಡಬಾರ್ದು. ನಿನಗಾದರೆ ನಿನ್ನ ಕೈಯಲ್ಲಿ ಮಾಡು, ಇಲ್ಲಾಂದರೆ ಮಾಡಬೇಡ ಆ ರೀತಿ. ಅದರಿಂದ ನಿಮ್ಮ ಟ್ಯಾಲೆಂಟು ಕೂಡ ತೋರಿಸಿ. ನೀವು ಕೂಡ ಒಂದು ಬೆಸ್ಟ್ ಯೂಟ್ಯೂಬರ್ ಆಗ್ಬೋದಲ್ವಾ. ಅದರಿಂದ ನನಗೆ ಯಾರೂ ಆ ರೀತಿ ಬ್ಯಾಡ್ ಕಮೆಂಟ್ ಹಾಕಿಲ್ಲ, ಸುಳ್ಳು ಹೇಳಬಾರ್ದು. ನನಗೆ ಯಾರೂ ಕೂಡ ಆ ರೀತಿ ಬ್ಯಾಡ್ ಕಮೆಂಟ್ ಹಾಕಿಲ್ಲ. ಒಂದು ವೇಳೆ ಮುಂದೆ ಕೂಡ ಗ್ರೋ ಆಗ್ತಿದ್ದಾಗ ಚಾನಲ್ ಖಂಡಿತವಾಗಿ ಆ ರೀತಿ ಎಲ್ಲ ಬ್ಯಾಡ್ ಕಮೆಂಟ್ ಹಾಕಬೇಡಿ. ಒಂದು ವೇಳೆ ಹಾಕಿದರೂ ಕೂಡ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನಮ್ಮ ಹಸ್ಬೆಂಡ್ ಆ ರೀತಿ ಎಲ್ಲ ಇಲ್ಲ. ನಮ್ಮ ಬಗ್ಗೆ ನಾವು ಹೇಗೇ ಇದ್ದರೂ ಅವ್ರಿಗೆ ಗೊತ್ತು. ಇವಾಗ ನಾವೊಂದು 16 ಇಯರ್ಸ್ ಆಗಿದೆ ನಾವು ಮ್ಯಾರೇಜ್ ಆಗಿ. ನಮ್ಮ ಬಗ್ಗೆ ಚೆನ್ನಾಗಿ ಅವ್ರಿಗೆ ಗೊತ್ತು, ನನಗೆ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತು. ನಾವೊಂದು ನಂಬಿಕೆ ಮೇಲೆ ಜೀವನ ಮಾಡೋವಂಥವ್ರು. ನಾನು ಯಾವಾಗಲೂ ಹೇಳ್ತೀನಿ, ನಂಬಿಕೆ ಮುಖ್ಯ, ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ ಲೈಫಲ್ಲಿ. ಅವಾಗಿದ್ರೆ ಮಾತ್ರ ನಮ್ಮ ಜೀವನ ಸರಾಗವಾಗಿ ಸಾಗುತ್ತೆ. ಇಲ್ಲಾಂದರೆ ನಾವೇನೋ ಹಸ್ಬೆಂಡಿಗೆ ಗೊತ್ತಿಲ್ಲದೆ ಏನೋ ಮಾಡ್ತೀವಿ, ಯೂಟ್ಯೂಬರ್ ಆಗ್ತೀವಿ, ಅದನ್ನು ತಿಳ್ಕೊಂಡು ಹಸ್ಬೆಂಡು, ಸಂಸಾರ, ಫ್ಯಾಮಿಲಿ ಬರೋದೆಲ್ಲವನ್ನು ಕಳ್ಕೊಳ್ತಾರೆ. ಆ ರೀತಿ ಅಲ್ಲ. ಪ್ರತಿಯೊಂದು ಏನೇ ಮಾಡಿದ್ರು, ಏನೇ ತಗೊಂಡ್ರು, ಏನೇ ವಿಷಯ ಕೇಳಿದ್ರು ಕೂಡ ನನ್ನ ಒಂದು ಫ್ಯಾಮಿಲಿಲಿ ಹಸ್ಬೆಂಡ್ ಹತ್ರ ನಾವು ಹೇಳೇ ಮಾಡ್ತೀವಿ. ಅದೇ ರೀತಿ ಅವರು ಕೂಡ ಆ ರೀತಿ ಏನೇ ವಿಷಯ ಇದ್ದರೂ ನನಗೆ ತಿಳಿಸ್ತಾರೆ. ಅದು ಗಂಡ ಹೆಂಡತಿ ಅನ್ನೋದು 2 ದಿನ ಬದುಕು ಅಲ್ಲ, ಲೈಫ್ ಟೈಮ್ ಜೀವನ ಮಾಡೋವಂಥದ್ದು. ಅದರಿಂದ ಒಬ್ಬರನ್ನೊಬ್ಬರು ಅರಿತು ಬಾಳೋದೇ ಜೀವನ ಅಲ್ವಾ. ಅದರಿಂದ ಬ್ಯಾಡ್ ಕಮೆಂಟ್ ಖಂಡಿತವಾಗಿ ಹಾಕಬೇಡಿ. ಹಾಕಿದರೂ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ, ನಮ್ಮ ಫ್ಯಾಮಿಲಿಗೇನು ಏಟಾಗಲ್ಲ. ನಾವೊಂದು ಒಳ್ಳೆ ಫ್ಯಾಮಿಲಿ ಆಗಿರ್ತೀವಿ. ಆದ್ದರಿಂದ ಬೇರೆಯವರು ಆ ಒಂದು ಮೆಸೇಜ್ ಓದಿದಾಗ ನಮ್ಮ ಬಗ್ಗೆ ಕೀಳರಿಮೆಯಿಂದ ನೋಡ್ತಾರೆ, ಅಥವಾ ನಾವು ಹೊರಗಡೆ ಹೋಗುವಾಗ ನಮ್ಮನ್ನು ಒಂದು ಕೀಳಾಗಿ ನೋಡ್ತಾರೆ. ಯಾಕಂದರೆ ನಾವು ಆ ರೀತಿ ಇರಲ್ಲ. ನಮ್ಮ ಮನಸ್ಪೂರ್ವಕವಾಗಿ ನಾವು ಖಂಡಿತವಾಗಿ ಅದು ಆ ರೀತಿ ಇರಲ್ಲ. ಆದರೆ
ನೋಡುವವರು ಕೆಟ್ಟ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾರೆ. ಅದರಿಂದ ನೀವು ಯಾವುದೇ ಕಾರಣಕ್ಕೂ ಕಮೆಂಟ್ ಹಾಕಬೇಡಿ. ನಾವು ಮಾಡ್ತಿರುವಂಥ ಡ್ಯಾನ್ಸ್ ಆಗಲಿ ಏನೇ ಹೇಳ್ತಿದ್ರು ಕೂಡ ಒಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಒಂದು ಚಾನಲ್ಗಾಗಿ, ಯೂಟ್ಯೂಬ್ ಚಾನಲ್ಗಾಗಿ ಮಾಡ್ತಿರ್ತೀವಿ, ಬೇರೆ ಯಾವುದೇ ಥರ ಇಂಟೆನ್ಷನಲ್ಲಿ ನಾವು ಮಾಡ್ತಿರಲ್ಲ. ಕೆಲವೊಂದು ನಮ್ಮ ನೋವುಗಳನ್ನ ನಾವು ಹೇಳ್ಕೊಳ್ತೀವಿ, ಹಂಚ್ಕೊಳ್ತೀವಿ. ಯಾಕಂದರೆ ನಾವು ಒಂದು ಯೂಟ್ಯೂಬ್ ಅಂದರೆ ಒಂದು ಫ್ಯಾಮಿಲಿ ಆ ರೀತಿ ತಿಳ್ಕೊಂಡ್ಬಿಟ್ಟಿರ್ತೀವಿ. ಇವಾಗ ನಾವು ಯಾರ ಹತ್ರ ಹೇಳ್ಕೊಳಕ್ಕಾಗಿಲ್ಲದ್ರೂ ಕೂಡ ಎಷ್ಟೋ ಜನ ನೋಡಿ, ನೀವು ಯೂಟ್ಯೂಬರ್ನ ನೋಡಿರ್ತೀರಿ, ಎಷ್ಟೋ ಕಷ್ಟಗಳನ್ನ, ನೋವುಗಳನ್ನ, ಕಣ್ಣೀರುಗಳನ್ನ ಒಂದು ಯೂಟ್ಯೂಬ್ ಚಾನಲ್ ಮುಂದೆ ಹಂಚ್ಕೊಂಡಿರ್ತಾರೆ. ಅವರೇನು ಇವಾಗ ನನಗೆ ಮೊದಲು ಅದು ಗೊತ್ತಿರೋ, ನಾನು ನೋಡ್ತಿದ್ದೆ, ನಮಗೊಂದು ಫೀಲ್ ಆಗ್ತಿತ್ತು, ನಮಗೊಂದು ನೋವು ಆಗ್ತಿತ್ತು, ಅದೊಂಥರ ಅವಾಗ. ಆದರೆ ಇವಾಗ ನಾವೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಾವೊಂದು ಮಾತಾಡ್ತಿರುವಾಗ ನಮಗೆ ಅದರ ಅರಿವಾಗುತ್ತೆ. ಅದು ನಮಗೆ ಗೊತ್ತಿಲ್ಲದೇ ನಮ್ಮ ನೋವು, ನಮ್ಮ ಕಣ್ಣೀರು ನಮ್ಮ ಕಣ್ಣಂಚಲ್ಲಿ ತುಂಬಿಕೊಂಡು ಬರುತ್ತೆ. ಆ ರೀತಿ ಒಂದು ಬಂಧ ಇರುತ್ತೆ ಯೂಟ್ಯೂಬ್ ಒಟ್ಟಿಗೆ. ಯಾಕಂದರೆ ಅದೊಂದು ಫ್ಯಾಮಿಲಿ, ಒಂದು ಬಾಂಡು, ಒಂದು ಫ್ರೆಂಡ್ಸ್, ಆ ರೀತಿ ನಮಗೆ ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅನಿಸುತ್ತೆ. ಯಾಕಂದರೆ ಕೆಲವರಿಗೆ ಅದು ನೋಡ್ತಾ ಇರುವಾಗ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ, ಅಯ್ಯೋ ಓವರಾಗಿ ಮಾತಾಡ್ತಾರೆ ಅಂತ ಫೀಲ್ ಆಗುತ್ತೆ. ಬಟ್ ಅದರಲ್ಲಿ ಅವರು ಕೂಡ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಕ್ರಿಯೇಟ್ ಮಾಡಿದಾಗ ಅವರು ಕೂಡ ಒಬ್ಬರು ತಾನಾಗಿ ತನ್ನೊಳಗೆ ಮಾತಾಡಿದಾಗೆ ಆಗುತ್ತೆ. ಮತ್ತು ಯಾರ ಹತ್ರನೂ ನಾವು ಒಂದು ಫ್ಯಾಮಿಲಿಯೊಟ್ಟಿಗೆ ಹಂಚ್ಕೊಂಡಾಗೆ, ಒಂದು ಫ್ರೆಂಡ್ಸ್ ಒಟ್ಟಿಗೆ ನಮ್ಮ ಕಷ್ಟ ಸುಖ ನೋವುಗಳನ್ನ ಹೇಳ್ಕೊಳ್ಳೋವಂಥ ಫೀಲ್ ಇರುತ್ತೆ. ಯಾರೋ ಒಂದು ನಮ್ಮ ಒಂದು ಇಂಟೆನ್ಷನ್, ಯಾರೋ ನಮ್ಮ ಒಂದು ಕಷ್ಟ ಸುಖನ ಕೇಳಿಸ್ತಿದ್ದಾರೆ, ಆಲಿಸ್ತಿದ್ದಾರೆ ಅನ್ನೋ ಫೀಲ್ ಬರುತ್ತೆ. ಯಾಕಂದರೆ ಆ ರೀತಿ ಸಪೋರ್ಟಿವ್ ಇರುತ್ತಲ್ಲ, ಆ ರೀತಿಯಿಂದ ಕೆಲವರು ಮಾತಾಡ್ತಾರೆ. ಅದನ್ನು ಕೂಡ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಏನೇ ಮಾತಾಡಿದ್ರು, ಏನೇ ಕೇಳಿಸ್ಕೊಂಡ್ರು ಪಾಸಿಟಿವ್ ಆಗಿಯೇ ಥಿಂಕ್ ಮಾಡಿ. ಯಾಕಂದರೆ ಅದನ್ನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಯೂಟ್ಯೂಬರ್ ಆದವ್ರಿಗೆ ಮಾತ್ರ ಅದ್ರ ಬಗ್ಗೆ ಗೊತ್ತಿರುತ್ತೆ. ಇಷ್ಟನ್ನು ಹೇಳಿ ಯಾವುದೇ ಕಾರಣಕ್ಕೂ ಬ್ಯಾಡ್ ಕಮೆಂಟ್ ಮಾಡಬೇಡಿ ನಮಗೆ. ಅದೇ ರೀತಿ ನಮಗಂತಲ್ಲ, ಎಲ್ಲರೂ ಕೂಡ ಬ್ಯಾಡ್ ಕಮೆಂಟ್ ಮಾಡಬೇಡಿ. ಅವರ ಬಗ್ಗೆ ಕೆಟ್ಟದಾಗಿ ಥಿಂಕ್ ಮಾಡಬೇಡಿ. ಅವ್ರದ್ದೇ ಒಂದು ಫ್ಯಾಮಿಲಿ ಇರುತ್ತೆ, ಅದನ್ನು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿ. ಬಟ್ ನಮಗೆ ಯಾವುದೇ ಥರ ಹೆದರಿಕೆ ಇಲ್ಲ. ಆದರೆ ಅದನ್ನು ನೋಡುವಾಗ ಒಂದು ಸ್ವಲ್ಪ ಮನಸ್ಸಿಗೆ ಯಾರಿಗೆ ಕೂಡ, ಎಂಥವರಿಗೂ ಕೂಡ ನೋವಾಗುತ್ತೆ, ಒಂದು ಸ್ವಲ್ಪ ಹರ್ಟ್ ಆಗುತ್ತೆ ಅಷ್ಟೇ. ನಾವು ನೆಗ್ಲೆಕ್ಟ್ ಮಾಡ್ತೀವಿ ಬಿಡಿ, ನಮಗೆ ಅದ್ರ ಬಗ್ಗೆ ಗೊತ್ತು. ಸೋಷಿಯಲ್ ಮೀಡಿಯಾ ಇರೋದೇ ಬ್ಯಾಡ್ ಕಮೆಂಟ್ ಮಾಡೋಕ್ಕೆ. ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಆ ರೀತಿ ಮಾಡ್ತಾರೆ. ಇಷ್ಟ ಆಗಿಲ್ಲದ್ರೆ ನೀವು ನೋಡಬೇಡಿ. ಏನಕ್ಕೆ ನೋಡೋಕೆ ಹೋಗ್ತೀರಾ ಅವರೊಂದು ಚಾನಲ್ನ? ಸಬ್ಸ್ಕ್ರೈಬು ಮಾಡಬೇಡಿ, ಏನೂ ಮಾಡಬೇಡಿ, ಅವ್ರ ಚಾನಲೇ ನೋಡಬೇಡಿ. ಯಾಕೆ ಸುಮ್ಮನೆ ಕಮೆಂಟ್ ಮಾಡ್ತೀರಾ ನೀವು ಅಲ್ವಾ? ಇಷ್ಟ ಆಗಿಲ್ಲದ್ರೆ ಏನು ವರಿ ಇಲ್ಲಲ್ಲ, ನೋಡಿಲ್ಲದ್ರೆ ಮುಗಿದೋಯ್ತು. ಕಮೆಂಟ್ ಹಾಕಿ ಅವ್ರಿಗೂ ಹರ್ಟ್ ಆಗೋದು, ನಿಮಗೂ ಹರ್ಟ್ ಮಾಡ್ಕೊಳ್ಳೋದು, ಏನಕ್ಕೆ ಅದೆಲ್ಲ ಬೇಕು? ಆದ್ದರಿಂದ ಈ ರೀತಿ ಎಲ್ಲ ಮಾಡಬೇಡಿ. ಯಾಕಂದರೆ ನನಗೆ ಯಾರೂ ಮಾಡಿಲ್ಲ, ಆದರೆ ಮುಂದೆ ಕೂಡ ಮಾಡಬೇಡಿ. ಮತ್ತು ಇನ್ನು ಮುಂದೆ ಕೂಡ ಯಾರಿಗೂ ಕೂಡ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದು. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲದ್ರೆ ಏನೂ ತೊಂದರೆ ಇಲ್ಲ, ಅನ್ಸಬ್ಸ್ಕ್ರೈಬ್ ಮಾಡಿ ಅಥವಾ ನಮ್ಮ ಚಾನಲ್ನ ನೋಡೋಕ್ಕೆ ಹೋಗಬೇಡಿ. ಇಷ್ಟ ಆಗಿದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.